ನಿತ್ಯ ಜೀವನಕ್ಕೆ ಸ್ವಾಗತ. ಇವತ್ತು ಗಣೇಶ ಹಬ್ಬದ ಶುಭಾಶಯಗಳು. ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇವತ್ತು ದೊಡ್ಡಯ್ಯ, ಚಿಕ್ಕಯ್ಯ ಮತ್ತು ಹೆಣ್ದೇವ್ರು ಹುಚ್ಚಮ್ಮ ಅಂತ ನಮ್ಮ ಕುಲದೇವತೆ ಉಲಗದ ಹುಚ್ಚಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇದು ದೊಡ್ಡಯ್ಯನ ದೇವಸ್ಥಾನ, ಹರನಹಳ್ಳಿ ಬೀರೇಶ್ವರ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಸತ್ಯವಾದ ದೇವರು ಇದು. ನನಗೆ ಬೇರೆಯವರು ಹೇಳೋ ಪ್ರಕಾರ ಅಲ್ಲ, ನಾನೇ ಒಂದ್ಸರಿ ಕಣ್ಣಾರೆ ನೋಡಿದ್ದೀನಿ. ಹೂವು ಕೇಳಬೇಕಾದ್ರೆ ಎಷ್ಟು ಚೆನ್ನಾಗಿ ಮೇಲ್ಗಡೆಗೆ ಹೋಗಿ ಹಾಗೆ ಸುರಿದಂಗೆ ಆಯಿತು ಕೊಟ್ಬಿಟ್ಟು. ಹಂಗಾಗಿ ನನಗೆ ತುಂಬ ನಂಬಿಕೆ ಇದೆ ನಮ್ಮ ದೇವ್ರುಗಳ ಮೇಲೆ. ಬೀರೇಶ್ವರ, ಹರನಹಳ್ಳಿ ಬೀರೇಶ್ವರ ನೋಡಿ ದೇವಸ್ಥಾನ ಇದು. ನಾವು ಫ್ಯಾಮಿಲಿ ಫುಲ್ ಹೋಗಿದ್ವಿ. ನನ್ನ ಮಗ ದೊಡ್ಡವನು, ಸರ್ದಿ ಸಾಲಲ್ಲಿ ನಿಂತು ಹೋದ್ವಿ. ಇವತ್ತು ಗಣೇಶ ಹಬ್ಬ ಅಲ್ಲ, ಪಾಪ ಎಲ್ಲರಿಗೂ ರಜೆ ಇರುತ್ತೆ, ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ತುಂಬ ಜನ ಇದ್ದರು. ನಮ್ಮ ಫ್ಯಾಮಿಲಿ ಫುಲ್ಲು, ನನ್ನ ಮಕ್ಕಳು ಮತ್ತು ನನ್ನ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಹೋಗಿದ್ವಿ. ಆಯಿತು. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಒಟ್ಟಿಗೆ 4-5 ದೇವಸ್ಥಾನಕ್ಕೆ ಹೋಗಬೇಕು ನಾವು ಹೋದಾಗ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಬ್ಬದ ದಿವಸ ಆದರೆ ವಾರ ಅಂತ ಏನು ನೋಡೋದಿಲ್ಲ, ಎಲ್ಲ ದೇವಸ್ಥಾನನ ಕವರ್ ಮಾಡ್ಕೊಬರ್ಬೋದು. ಬೇರೆ ದಿನ ಆದರೆ ಒಂದು ದೇವರಿಗೆ ಗುರುವಾರ ಇರುತ್ತೆ, ಒಂದು ದೇವ್ರು ಸೋಮವಾರ ಇರುತ್ತೆ. ಈ ದೇವಸ್ಥಾನ ತುಂಬ ಪವರ್ಫುಲ್ ದೇವರು ಇದು. ಆದರೆ ಇದನ್ನು ಗುರುವಾರ ಮಾತ್ರ ಪೂಜೆ ಮಾಡ್ತಾರೆ. 2 ದೇವಸ್ಥಾನನ ಒಬ್ಬರೇ ಪೂಜೆ ಮಾಡೋದ್ರಿಂದ ಇವರು ಸಂಜೆ ಹೋಗಿ ಓಪನ್ ಮಾಡ್ತಾರೆ. ನಾವು ಬೆಳಗ್ಗೆನೇ ಹೋಗಿ ಬಾಗಿಲಲ್ಲಿ ಕರ್ಪೂರ ಹಚ್ಬಿಟ್ಟು ಬರ್ತೀವಿ. ಯಾವಾಗಲೂ ಹಂಗೆ ಇದನ್ನು ಸಂಜೆ ಓಪನ್ ಮಾಡ್ತಾರೆ, ಇನ್ನೊಂದು ದೇವಸ್ಥಾನನ ಬೆಳಗ್ಗೆ ತೆಗಿತಾರೆ. 2 ದೇವಸ್ಥಾನಕ್ಕೆ ಬನ್ನಿ, ನಮ್ಮ ತೋಟಕ್ಕೆ ಹೋಗೋಣ. ಹಬ್ಬದ ದಿನ ತೋಟಕ್ಕೆ ಬಂದಿರೋದಲ್ಲ, ಹೇಳ್ಬೇಕಪ್ಪ ನೀನು. ಹಬ್ಬದ ದಿನ ನಮ್ಮದು ಗುಂಡಿ ಪೂಜೆ ಮಾಡ್ಬೇಕು ನಮ್ಮ ಅತ್ತೆದು, ಹಂಗಾಗಿ ನಾವು ಹೊಲಕ್ಕೆ ಬಂದಿದ್ದೀವಿ. ಬನ್ನಿ ಇದು ನಮ್ಮ ಕೆಲಸ ಮಾಡ್ತಾರೋ ಸ್ನೇಹಿತರೆ, ನಮ್ಮ ಅತ್ತೆ ಮಾವ ಅವ್ರು ಕೊಟ್ಟಿರೋ ಅಜಿತ. ಇದು ಒಂದು ಸ್ವಲ್ಪ ನಾವು ಇದು ಮಾಡಿದ್ದೀವಿ, ಹಂಗಾಗಿ ನಮ್ಮ ಅತ್ತೆ ಮಾವ ಕೊಟ್ಟಿರೋ ಇದು ತುಂಬ ವರ್ಷದಿಂದ ಮಾಡಿ ಸೊಸಿ ತೆಂಗಿನ ಸೊಸಿ ನಡೆಸಿದ್ದೀವಿ. ಅದಕ್ಕೆ ಇದು ನಮ್ಮ ತೋಟ, ನಮ್ಮ ಜಮೀನಿಗೆ ಬಂದಿದ್ದೀವಿ ಇವತ್ತು ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ತೋಟ ಅಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ನಮ್ಮ ಹೊಲ ಇದು. ಇಲ್ಲಿ ನನ್ನ ಮಕ್ಕಳಿಬ್ರು ಬಂದಿದ್ರಲ್ಲ ಇವತ್ತು, ಅವನು ಮತ್ತು ಡಾಕ್ಟ್ರು ಮತ್ತು ಇವನು ಬ್ಯಾಂಕಿಗೆ ಹೋಗೋನು ಇಬ್ಬರು ಬಂದಿದ್ದರು. ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅವಕ್ಕೂ ಖುಷಿ. ನೀರು ಕಟ್ತಾಯಿದ್ರು, ನಮ್ಮ ಮನೆಯವ್ರು ಒಬ್ಬರೇ ಕಟ್ತಾಯಿದ್ರು ಅಂದ್ಬಿಟ್ಟು ನನ್ನ ಮಕ್ಕಳು ಕಟ್ತಾಯಿದ್ದಾರೆ ನೀರು. ನನ್ನ ಮಕ್ಕಳಿಗೆ ಯಾವತ್ತೂ ಅಹಂಕಾರ ಇಲ್ಲ ಸ್ನೇಹಿತರೆ. ಇವನು ದೊಡ್ಡ ಡಾಕ್ಟ್ರು, ಆದ್ರೂ ನೋಡಿ ನೀರಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ವಿಡಿಯೋಗೋಸ್ಕರ ಅಂತಲ್ಲ, ರಿಯಲಿ ಅವನಿಗೇನೆ ಎಲ್ಲದೂ ಅಷ್ಟೇ. ನಾನು ಬಿಸ್ನೆಸ್ ಮಾಡ್ತಿದ್ದೀನಲ್ಲ, ರೋಸು ಇವಾಗೂ ನಾನು ರೋಸ್ ಮಾಡ್ತಾಯಿದ್ರೆ ಕುತ್ಕೊಂಡ್ರೆ ನನ್ನ ಪಕ್ಕ ನನ್ನ ಮಗ ಕುತ್ಕೊಂಡು ರೋಸ್ ಮಾಡಿ ಕೊಡ್ತಾನೆ, ಹೊಲ್ಕೊಳಮ್ಮ ಅಂತ. ನನ್ನ ಮಕ್ಕಳು ಅದೇ ಥರ ಬೆಳೆದಿದ್ದು.
ಇತ್ತಲ್ಲ ಹೋಗೋಣ. ಹಾಂ ಯಾವುದು ಯಾವ್ದು ಮುಚ್ಚಬೇಕು? ಅಲ್ಲಿ ನೀರು ಹೋಗ್ಲಿ ಬಿಡಮ್ಮ. ನಿಂತೆ ಹೋಯ್ತಲ್ಲ. ಇಲ್ಲ ಅದು ಏರು. ಯಾವ್ದು ಮುಚ್ಚೋಗ್ಬೇಕಪ್ಪ? ಹಾಂ ನಾನು ತಿರ್ಗ್ತೀನಿ ರಪ್ಪ. ಯಾವ್ದು ಮುಚ್ಚಬೇಕು? ನಾನು ಬಂದು ತಿರ್ಗ್ತೀನಿ ಇರಿ ಒಂದು ನಿಮಿಷ. ನಾನು ಬೈಕ್ ಇಡೆ ನಾನು ತಿರ್ಗ್ತೀನಿ. ಇಲ್ಲ ನಾನು ತಿರ್ಸ್ಕೊತೀನಿ ನಾನು ಬಡಗೆ ತಿರ್ಗ್ಸಿ ಹಂಗೆ ಹೋಯ್ತದೆ. ನೀರು ಇದೈತೆ ಗ್ಯಾಪ್ ಹೊಡಿತದೆ. ಗ್ಯಾಪ್ ಫಸ್ಟ್ ನೀವು ತಿರ್ಗಿಸಿ ಆಮೇಲೆ ಹಂಗೆ ಗ್ಯಾಪ್ ಫಸ್ಟ್ ಆ ಕಡೆ ತಿರ್ಸ್ಕೊಳ್ಳಿ. ಹಾಂ ಹಾಂ ಈಗ ಹಾಕೊಳ್ಳಿ ಅಷ್ಟೇ. ನಿಧಾನ ನಿಧಾನ ಆಯ್ತಲ್ಲ ಮತ್ತೆ ಅದು ಆ ಕಡೆ ಕಟ್ಟೆ ತೆಗಿಬಿಡ್ಬೇಕು. ಬೇಕಾದ್ರೆ ತೊಳ್ಕೊಬಿಡು. ಡಬ್ಲಿಯಲ್ಲಿ ತೊಳ್ಕೊ. ಇವತ್ತು ನಮ್ಮದು ಈ ಲಾಗ್ ಆಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅಮ್ಮ ಚಿಕ್ಕಮ್ಮಂದಿ. ಹಾಂ ರಮ್ಮ. ಊರೊಳ್ಳೆ ಚಪ್ಪಲಿ ತೊಳಿಬೇಕು, ಚಪ್ಪಲಿ ತೊಳಿಬೇಕು. ಸಂಜೆ ಹಂಗೆ ಹೋಯ್ತೀಯಲ್ಲಪ್ಪ. ಬರೀ ಈ ಕಡೆಗೆ ಬಂದ್ಬಿಟ್ಟು ಆಕ ರೋಡಲ್ಲಿ ಯಾಕೆ ನಿಮ್ಮ ಚಪ್ಪಲಿ ಕಾಸ್ಟ್ಲಿ ಅಂತ ತೊಳೆಯಲ್ವಾ? ಎಷ್ಟು ಸಾವಿರ ಚಪ್ಪಲಿ? ಯಾವಾಗ ಇವತ್ತೇ ತೊಳೆಯೋದು. ಇವತ್ತೇ ತೊಳಿತಾ ಇರೋದಾ? ಆಯ್ತು ಪೂಜೆಗೆ ತೊಳಿಬೇಕಾಯ್ತಾ? ಇನ್ನೂ ಮಾಡ್ಕೊ. ನನ್ನ ಮಾಡ ಅವನ್ನೇ ಮಾಡ್ತೀನಿ. ಓ ಮಾ ನಿಮ್ಗಮ್ಮ ಚೆನ್ನಾಗಿ ಅವನಿಗೆ ಕೆಲಸ ಮುಗೀತಾ? ಮುಗೈತಿ. ಹಬ್ಬಕ್ಕೆ ಬಂದು ಹೊಲ್ದ ಕೆಲಸ ಮಾಡಿದ್ರ? ನೀನು ಮಾಡ್ದ? ನೀವೇನೇ ಕೆಲಸ ಮಾಡಿದ್ರಿ? ನಮಗೆ ತೊಂದರೆ ಕೊಟ್ಟಿದ್ದೆ. ಏನು ಬಾಬು? ಬಂದ್ಬಿಡು ಅಡ್ಡ. ಹಾಂ ಈ ಪೈಪೆಲ್ಲ ಹಿಂಗೆ ಇರೋದು ರೆಡಿ? ಹಾಂ ಹಾಂ ಅವ್ರು ಹಾಕತ್ರಿ ಈ ಸಲ. ಸ್ನೇಹಿತರೆ ಹೊಲಗೆ ಹೋಗೋಣ. ಬೈ ತಕೊಡನ್ ಬಾ. ನೀನು ನಿನ್ನ ಮಗ ಎಲ್ಲ ತಕೊಡ್ತೀನಿ ಕೊಡು. ಆಯ್ತಾ? ಹಾಂ ಆಯ್ತು ಗುರು. ಶರ್ಟ್ ಹಾಕೋ ರೆಡಿ. ಸನ್ಕೆಲಿ ಇಟ್ರಾ? ಹೋಗಿದ್ದೆ ದೂರ. ಏನು ಕೆಲಸ ಮಾಡಕ್ಕೆ ಹೋಗಿದ್ದೆ? ಡ್ಯಾಡಿ ನಂಗೆ ಚಟ್ನಿ ಕೊಟ್ಟು ಎಲ್ಲಿಂದ ಬಂದಿದ್ದು ನೀವು? ನೀವು ಎಲ್ಲಿಂದ ಬಂದಿದ್ದು? ದೂರ ಕಲ್ತೆ ಮಾಡಿ ದೂರದಿಂದ ಬಂದೆ. ಹೊಸ ಬಟ್ಟೆ ಹಾಕೊಂಬಂದ್ಬಿಟ್ಟಿದ್ದೀರಾ ಹೊಲಕ್ಕೆ? ನೋಡಿ ಸ್ನೇಹಿತರೆ, ನಮ್ಮ ಹುಡುಗರೆಲ್ಲ ಬಂದವೆ, ನೀರು ಕುಡ್ಕೊತಾವೆ. ಇಲ್ಲೇ ಇಟ್ಕೊಂಡು ಇಲ್ಲೇ ಬೋರಲ್ಲಿ ಕುಡ್ಕೊತಾವೆ. ಯಾವ ಬಿಸ್ಲರಿನೂ ಬೇಡ, ಏನು ಬೇಡ, ಇಲ್ಲೇ ಕುಡ್ಕೊತಾವೆ.